ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನನ್ನ ಸಿಸ್ಟರ್ಸ್ನು ರಿಟರ್ನ್ ಅಜ್ಜಿ ಮನೆಯಿಂದ ವಾಪಸ್ ನಮ್ಮ ಮನೆಗೆ ಬಂದಾರ. ಹೆಂಗೂ ವೀಕೆಂಡ್ ಇತ್ತಲ್ಲ, ಹಾಗಾಗಿ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೇವಿ. ಇಲ್ಲೆಲ್ಲರೂ ಕುಂತು ಈಗ ಓಲಾಕ್ ವೇಟ್ ಮಾಡಾಕತ್ತೇವೆ ನೋಡ್ರಿ. ನಮ್ಮ ಮನೆಯಿಂದ ಓಲಾ ಬುಕ್ ಆಗೋದಂತ್ರು ಒಂದು ದೊಡ್ಡ ಜಡದ ಕೆಲಸ ನೋಡ್ರಿ ಅದಂತ್ರು. ಸೊ ಹಂಗೂ ಹಿಂಗೂ ಬುಕ್ ಆತ ಹೊಂಟೇವಿ. ಹಂಗೂ ಹಿಂಗೂ ಬುಕ್ ಏನೋ ಆತ್ ಪಾಕ್ರೆ, ನಿಮಗೆ ಗೊತ್ತೈತೆ ಬೆಂಗಳೂರು ಟ್ರಾಫಿಕ್ ಹೆಂಗಿರ್ತೈತೆ ಅಂತ ಹೇಳಿ. ಈ ಬೆಂಗಳೂರು ಟ್ರಾಫಿಕನ್ನು ಮುಗಿಸ್ಕೊಂಡು ನಾವು ಅವ್ರ ಮನೆಗೆ ಹೋಗಿ ರೀಚ್ ಆಗೋದು ಸ್ವಲ್ಪ ಲೇಟ್ ಆತ. ಅಟ್ಲೀಸ್ಟ್ 1 hour ಬೇಕು ನೋಡ್ರಿ. ಇಂಥ ಟ್ರಾಫಿಕ್ ಇಲ್ಲ ಅಂದ್ರೆ 1 ತಾಸು ಬೇಕು. ಅಕಸ್ಮಾತ್ ಟ್ರಾಫಿಕ್ ಇತ್ತಂತಂದ್ರೆ 1.5 ತಾಸು 2 ತಾಸು ಫಿಕ್ಸ್ ಬೇಕು. ಸೊ ಮನೆ ಅಂದ್ರೆ ರೀಚ್ ಆದ್ವಿ. ಮನೆ ರೀಚ್ ಆದ್ಮೇಲೆ ನೋಡ್ರಿ ಇಲ್ಲೇ ಮಸ್ತ್ ಪೂಜಾ ಮಾಡ್ಯಾರ. ನಾವು ಹೋಗಿದ್ದ ಟೈಮ್ ಗಣಪತಿ ಟೈಮ್. ಸೊ ಇಲ್ಲಿ ನೋಡ್ಬೋದು ನೀವು ಡೆಕೋರೇಷನ್ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ. ಆಮೇಲೆ ಗಣಪತಿನೂ ನೋಡಿದ್ರಲ್ಲ ಎಷ್ಟು ಚಂದ ಐತಿ ಮಣ್ಣಿನ ಗಣಪತಿ. ಸೊ ಇದನ್ನೆಲ್ಲ ಡೆಕೋರೇಷನ್ ಅವ್ರು ಮಾಡಿದ್ರ ನಮಗೂ ಚಂದ ಅನಿಸ್ತ ಪೂಜಾ ಅದು ನೋಡಿ. ನಿಮಗೆ ಹೆಂಗೆ ಅನ್ನಿಸ್ತ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅದಾದಮೇಲೆ ನಾವು ಇಲ್ಲಿ ಒಂದು ರೌಂಡ್ ಮ್ಯಾಲೆ ಬಂದೇವು ನೋಡ್ರಿ. ಆ್ಯಕ್ಚುಲಿ 3 ಫ್ಲೋರ್ಸಿಂದ ಐತಿ. ಸೊ ಲಾಸ್ಟ್ ಫ್ಲೋರ್ ಒಳಗೆ ಹಿಂಗೆ ಗಾರ್ಡನ್ ಅದು ಮಾಡ್ಯಾರ. ಎಷ್ಟು ಚಂದ ಎಲ್ಲ ವೆರೈಟಿ ಹೂ ಅದು ಬೆಳೆಸ್ಯಾರ ನೋಡ್ರಿ. ಅವರಿಗೆ ಗಾರ್ಡನಿಂಗ್ ಅಂತಂದ್ರೆ ಭಾಳ ಸೇರ್ತೈತಿ. ನಿಮಗೂ ಹಿಂಗೆ ಗಾರ್ಡನಿಂಗ್ ಮಾಡಾಕೋದು ಸೇರ್ತೈತನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆ್ಯಕ್ಚುಲಿ ನಾವಿಲ್ಲಿ ಹೂ ತೊಗೊಳಕ್ಕೆ ಬಂದಿದ್ವಿ. ಅದ್ರ ಜೊತೆನ ನೋಡ್ರಿ ಇಲ್ಲಿ ಚಹಾ ಎಲ್ಲಿನೂ ತೊಗೊಳತ್ತೀವಿ. ಸಂಜೆಗೆ ಇದರಲ್ಲೇ ಚಹಾ ಮಾಡಿಸ್ಬೇಕು ನಮ್ಮ ಮಾಮಾರ್ ದಾದಾನ್ ಕಡೆ ಅಂಥೇಳಿ. ಸೊ ಅವನ್ನೆಲ್ಲ ತೊಗೊಂಡು ಇನ್ನು ತೆಳಗೆ ಹೋಗ್ಬೇಕು ನೋಡ್ರಿ. ಇಲ್ಲಿ ನಮ್ಮ ನಂದಿನಿ ಅಕ್ಕ ಅವ್ರ ಸೊ ಅಡ್ಗೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಳಕತ್ತಾರ. ಪಲಾವ್ ಮಾಡಾಕತ್ತಾರ ನೋಡ್ರಿ. ಯಾರಿಗೆಲ್ಲ ಪಲಾವ್ ಸೇರ್ತೈತಿ ಅನ್ನೋದ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಬೇರೆ ಎಲ್ಲ ಆಲ್ರೆಡಿ ಅಡ್ಗೆ ರೆಡಿ ಇತ್ತು, ಹಾಗಾಗಿ ಪಲಾವ್ ಅಷ್ಟು ಉಳ್ದಿತ್ತು ನೋಡ್ರಿ. ಸೊ ಅದಾದ್ಮೇಲೆ ಇಲ್ಲಿ ನಮ್ಮ ದಾದಾ ಈಗ ಪೂಜೆ ಮಾಡಾಕತ್ತಾರ ನೋಡ್ರಿ. ಪೂಜೆ ಎಲ್ಲ ಆದಮೇಲೆ ಇಲ್ಲೇ ಊಟಕ್ಕೆ ಕುಂತಾರ ನೋಡ್ರಿ. ಫಸ್ಟ್ ಯಾವಾಗಲೂ ಗಂಡಸೋರ್ದ ಪಂಕ್ತಿ, ಅದಾದ್ಮೇಲೆ ನಾವು ಹೆಣ್ಮಕ್ಳೆಲ್ಲ ಕೂಡಿ ಊಟ ಮಾಡ್ಬೋದು ಅಂತ ಹೇಳಿ ಎಲ್ಲ ಹೊರಗೆ ತಂದಿಟ್ಟೇವಿ. ಇಲ್ಲಿ ಬಜಿನೂ ನೋಡ್ಬೋದು ನೀವು, ಎಷ್ಟು ಚಂದ ಕಾಣಿಸಕತ್ತಾವಲ್ಲ, ಅಷ್ಟೇ ಟೇಸ್ಟಿನೂ ಆಗಿದ್ದು. ಸೊ ಎಲ್ಲರೂ ನೋಡ್ರಿ ಈಗ ನಾವು ಕುಂತ ಊಟ ಮಾಡತ್ತೇವಿ. ಊಟ ಎಲ್ಲ ಆದ್ಮೇಲೆ ಒಂದು ಗಜ್ಜ ಮಾತಾಡಕತ್ತೇವೆ ನೋಡ್ರಿ. ಸೊ ಫುಲ್ ಫನ್ ಮಾಡ್ಕೊಂತ ಇಲ್ಲೆಲ್ಲರೂ ಮಾತಾಡ್ಕೊಂತ ಕುಂತೇವಿ. ಅದಾದ್ಮೇಲೆ ಹೇಳಿದ್ನೆಲ್ಲ ನಿಮಗೆ ನಮ್ದು ಆಧಾರ್ ಚಾ ಮಾಡ್ತಾರೆ ಚಲೋ ಅಂತ ಹೇಳಿ. ಸೊ ಆ ಎಲ್ಲಿ ನಮಗೆ ಗೌಟಿ ಚಾ ನೋಡ್ರಿ. ಇದು ಯಾರು ಟೇಸ್ಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಚಲೋ ಅನ್ನಿಸ್ತೈತಿ. ನನಗಂತೂ ಸೇರ್ತು ನೋಡ್ರಿ ಇದು ಚಾ. ಆಮೇಲೆ ಟೇಸ್ಟ್ನು ಭಾರಿ ಮಾಡಿದ್ರಿ ಇವ್ರು. ಆ್ಯಕ್ಚುಲಿ ಇವ್ರು ಎಲ್ಲ ಐಟಮ್ಸ್ನು ಚಲೋನ ಮಾಡ್ತಾರೆ ನೋಡ್ರಿ. ಇನ್ನೇನು ನಾವು ಹೋಗೋ ಟೈಮ್ ಬಂತ, ಹಾಗಾಗಿ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ನಮ್ಮ ಗುಡಿ ತುಂಬಾಕತ್ತಾರ. ಹೇಳಿದ್ವಿ ನಾವು ಅವರಿಗೆ ಬರೀ ಕುಂಕುಮ ಅಷ್ಟು ಹಚ್ಚಿರಿ ಅಂತ. ಅವರು ಮತ್ತು ಸ್ವಲ್ಪ ಜನ ಮಾಡ್ಕೊಂಡ್ರ, ಹಾಗಾಗಿ ಇಲ್ಲಿ ನನಗೆ ಮತ್ತು ನನ್ನ ಇಬ್ಬರು ಸಿಸ್ಟರ್ಸಿಗೂ ನೋಡ್ರಿ ಉಡಿ ತುಂಬಾಕತ್ತಾರ. ಹಿಂಗೆ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ರಿಲೇಟಿವ್ಸ್ ಮನೆಗೆ ಅದು ಹೋಗಿ ಬರೋದು ಫೆಸ್ಟಿವಲ್ ಟೈಮ್ ಎಸ್ಪೆಷಲಿ ಚಲೋ ಅನ್ನಿಸ್ತೈತಿ ನೋಡ್ರಿ. ಸೊ ನಾವು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈಗ ವಾಪಸ್ ಮತ್ತು ನಾವು ನಮ್ಮ ಮನೆ ಕಡೆ ಬರಬೇಕಲ್ಲ, ಹಾಗಾಗಿ ಮೆಟ್ರೋದಿಂದ ಬರಾಕತ್ತೇವೆ ನೋಡ್ರಿ. ಅದಾದಮೇಲೆ ನಾವು ಹೋಗಿದ್ದು ನಮ್ಮ ಫೇವ್ರೇಟ್ ಶಾಂಘಾಯ್ ಕೋರ್ಟಿಗೆ. ಸೊ ಇದ್ರಾಗ ನಮ್ಮ ಒಬ್ಬಕ್ಕಿ ಸಿಸ್ಟರ್ ಟ್ರೈ ಮಾಡಿದ್ಲು, ಇನ್ನೊಬ್ಬಕ್ಕಿ ಸಿಸ್ಟರಿಗೂ ಟ್ರೈ ಮಾಡ್ಸೋಂತಡಿ ಅಂಥೇಳಿ ಹೋಗಿದ್ವಿ. ನಾವು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ, ಅದಾದಮೇಲೆ ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಅದನ್ನ ಇಲ್ಲೇ ಟೇಸ್ಟ್ ಮಾಡತ್ತೀವಿ ನೋಡ್ರಿ. ಈ ಹೋಟೆಲ್ನಾಗಂತೂ ಟೇಸ್ಟ್ ಅಗ್ದಿ ಮಸ್ತ್ ಇರ್ತೈತಿ. ಒನ್ ಆಫ್ ಅವರ್ ಫೇವ್ರೇಟ್ ಹೋಟೆಲ್ ಅನ್ಬೋದು ನೋಡ್ರಿ ಇದು. ಸೊ ಇಲ್ಲಿ ಹೋಗಿ ನಾವು ಊಟ ಅದು ಮಾಡ್ಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಒಂದು ಗಣಪತಿ ವಿಸರ್ಜನೆ ಮಾಡಕ್ಕೆ ಹೊಂಟಿದ್ರು. ಸೊ ಅದರದ ವಿಡಿಯೋ ಹಾಕಿವ್ ನೋಡ್ರಿ. ಇಲ್ಲಿ ಎಷ್ಟು ಚಂದ ಹೂವಿನ ಅಲಂಕಾರ ಮಾಡ್ಯಾರ ನೋಡ್ರಿ. ಚಂದ ಅನಿಸ್ತಿದೆ ನೋಡಿ. ಇದು ನಾ ಏನು ತೋರ್ಸತ್ತೇನೆ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಇನ್ನೇನು ನಾನು ಅಡುಗೆ ಮನೆ ಬಂದ್ ಮಾಡಿದ ವಿಡಿಯೋ ನೋಡ್ರಿ. ಇದು ಯಾಕಂತಂದ್ರೆ ಇನ್ನೇನು ನಮ್ಮ ಸಿಸ್ಟರ್ಸ್ನು ಬಂದು 1 ವಾರ ಆಯ್ತು. ಅದಾದ್ಮೇಲೆ ನಾವು ಊರಿಗೆ ಹೊಂಟಿದ್ವಿ. ಅಷ್ಟೂರು ಕೂಡ ಊರಿಗೆ ಹೊಂಟಿದ್ವಲ್ಲ, ಇನ್ನು ಎಂಜಾಯ್ ಅಂತ ಇವರು ಮಾಡಿದ್ರೆ ಅನ್ಕೋತೇನೆ. ಸೊ ಇನ್ನು ಇವರಿಗೂ ಉಡಿ ತುಂಬಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಅದಾವ. ಸೊ ನಾವು ಅಷ್ಟೂರು ಕೂಡ ಈಗ ಊರಿಗೆ ಹೊಂಟೇವೆ ನೋಡ್ರಿ. ಸೊ ಉಡಿ ತುಂಬುದಿದೆ ಎಲ್ಲ ಆದಮೇಲೆ ಓಲಾ ಮಾಡ್ಕೊಂಡು ಹೊಂಟೇವಿ. ಆ್ಯಕ್ಚುಲಿ ರೋಡ್ಸ್ ಎಲ್ಲ ಭಾಳ ಡೆಕೋರೇಟೆಡ್ ಆಗಿದ್ವು, ಯಾಕಂದ್ರೆ ಗಣಪತಿ ಫೆಸ್ಟಿವಲ್ ಟೈಮ್ ಇದೆ, ಹಾಗಾಗಿ ಮಸ್ತ್ ಡೆಕೋರೇಷನು ಆಗಿದ್ದು. ಆಮೇಲೆ ಫುಲ್ ಟ್ರಾಫಿಕ್ ಇತ್ತು ನೋಡ್ರಿ. ಸೊ ಮೆಟ್ರೋದ ಗದ್ಲು ಬಾಳಿತಂತ ಏನು ಮಾಡಲಿಲ್ಲ. ಇಲ್ಲಿ ನೋಡ್ಬೋದು ನೀವು ಬ್ಯಾಗ್ ಹಿಡ್ಕೊಂಡು ಬರಾಕತ್ತೇವಿ. ನಮ್ಮ ಸಿಸ್ಟರ್ಸ್ ಅಂತೂ ಇವತ್ತು ಫುಲ್ ಡೇ ಆ್ಯಕ್ಚುಲಿ ಡಿಮಾರ್ಟ್ ಶಾಪಿಂಗ್ ಮಾಡಿದ್ರೆ, ಹಾಗಾಗಿ ಮಸ್ತ್ ಬ್ಯಾಗ್ ವಜ್ಜ ಆಗಿಬಿಟ್ಟಿತ್ತು. 3 ಮಂದಿ ಕೂಡ ಹಿಡ್ಕೊಂಡು ಬರಾಕತ್ತೇವಿ. ಆಮೇಲೆ ಇಲ್ಲೇ ಸ್ವಲ್ಪ ಇಡ್ಲಿ ವಡ ಆಮೇಲೆ ಚಿಪ್ಸ್ ಅವನ್ನೆಲ್ಲ ತೊಗೊಂಡು ಹೋದ್ವಿ. ಇಲ್ಲಿನ ಟ್ರೈನ್ನಾಗ ಕುಂತ ಅಷ್ಟೂರು ಇಡ್ಲಿ ವಡ ಅದು ತಿನ್ಬೇಕು ನೋಡ್ರಿ. ಟ್ರೈನಾಗ ಏನು ಹೇಳಕ್ಕೆ ಬರಂಗಿಲ್ಲ, ಒಮ್ಮೊಮ್ಮೆ ಭಾಳ ಟೇಸ್ಟಿ ಇರ್ತೈತಿ, ಒಮ್ಮೊಮ್ಮೆ ಓಕೆ ಇರ್ತೈತಿ. ಬಟ್ ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಜರ್ನಿ ಇರ್ತೈತಲ್ಲ, ಹೆಂಗೂ ಹೆವಿ ತಿನ್ನೋರು ಇರಂಗಿಲ್ಲ ನಾವು. ಸೊ ಅಡ್ಜಸ್ಟ್ ಮಾಡ್ಕೋಬೋದು ಅನ್ಕೋತೇನೆ ನಾನು.
ಟ್ರೈನ್ ಜರ್ನಿ ಯಾರಿಗೆಲ್ಲ ಸೇರ್ತೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವಂತೂ ಯೂಶ್ವಲಿ ಟ್ರೈನ್ನಾಗ ಹೋಗಿರ್ತೀವಿ ನೋಡ್ರಿ. ಟ್ರೈನನ್ನ ಪ್ರಿಫರ್ ಮಾಡಿರ್ತೀವಿ. ಯಾಕಂತಂದ್ರೆ ನಮಗೊಂದು ಸ್ವಲ್ಪ ಇದು ಕನ್ವೀನಿಯಂಟು ಅನ್ನಿಸ್ತೈತಿ, ಪ್ಲಸ್ ಲಘುನೂ ಊರಿಗೆ ರೀಚ್ ಆಗ್ಬೋದು ನೋಡ್ರಿ ನಾವು. ಸೊ ಹಂಗೆ ಹಿಂಗೆ ಮಾಡ್ಕೊತ ಇಲ್ಲೇ ಮಸ್ತ್ ಮಶ್ಕಿರಿ ಮಾಡ್ಕೊತ ಮಾತಾಡ್ಕೊತ ಕುಂತೇವು ನೋಡ್ರಿ. ನನ್ನ ಸಿಸ್ಟರ್ಸ್ ಮತ್ತು ನನ್ನ ಹಸ್ಬೆಂಡ್ ಅಷ್ಟೋರು ಕುಂತ ಇಲ್ಲೇ ಮಾತಾಡ್ಕೊತ ಕುಂತೇವಿ. ನಾವು ಇಬ್ಬರ ಇರೋದ್ರಿಂದ ಹಿಂಗೆ ಯಾರಾರ ಬಂದಾಗದ್ದು ಅಲ್ಲಿ ಅಡ್ಡಾಡೋದು ಟೈಮ್ ಪಾಸ್ ಮಾಡೋದು ಎಲ್ಲ ಚಲೋ ಅನ್ನಿಸ್ತೈತಿ ನೋಡ್ರಿ. ನನ್ನ ಸಿಸ್ಟರ್ಸ್ ಮಕ ನೋಡ್ರಿ ಹೆಂಗೆ ಮಾಡಾರ. ಅದು ಟಾರ್ಚ್ ಲೈಟ್ ಒಮ್ಮೆ ಬಿಟ್ಟುಕೊಳೆ ಇನ್ನೇನು ನೋಡ್ರಿ ಮಲ್ಕೊಂಡು ಎದ್ವಿ ನಾವು. ಸೊ ನಮ್ಮೂರು ಸಮೀಪ ಬಂತು, ಇನ್ ದ ಸೆನ್ಸ್ ಇನ್ನೂ ನಮ್ಮೂರು ಸಮೀಪ ಬಂದಿಲ್ಲ. ಸೊ ರೈಲ್ವೆ ಸ್ಟೇಷನ್ ಸ್ಟಾಪ್ ಸಮೀಪ ಬಂತು. ಮುಂಜಾನೆನ ಈಗ ಚಹಾ ಕುಡಿಯಾಕತ್ತೆ ನೋಡ್ರಿ. ಅದು ಎಷ್ಟು ಗಂಟೆಗೆ ಅಂದ್ರೆ ನಸಕ್ಲೆ 4 ಗಂಟೆಗೆ. ಸೊ ಚಾಗಿ ಕುಡಿದು ಬದ್ದ ಸಿರಿ ನಾವು ರೈಲ್ವೆ ಸ್ಟೇಷನ್ ಇದು ಇಳಿದು ಮತ್ತು ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ಊರ್ ಕಡೆ ಹೋಗ್ಬೇಕು ನೋಡ್ರಿ. ಅಲ್ಲಿಂದ ನಾವೀಗ ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಂಟೇವಿ. ಫುಲ್ ಮುಂಜಾನೆ ಇದು, ಇನ್ನು ಯಾವ ಅಂಗಡಿನೂ ಓಪನ್ ಇಲ್ಲ. ಫುಲ್ ರೋಡ್ಸ್ನು ಫುಲ್ ಕತ್ಲು. ಆಮೇಲೆ ಕರೆ ಬಸ್ ಸ್ಟಾಪ್ ಅಂತೂ ಫುಲ್ ಐತೆ ನೋಡ್ರಿ. ಯಾಕೋ ಏನೋ ಯಾವಾಗರ ಹೋಗ್ರಿ ನೀವು, ಮಧ್ಯರಾತ್ರಿಯಾರ ಹೋಗ್ರಿ, ನಸಕ್ಲೆಯಾರ ಹೋಗ್ರಿ, ಮಧ್ಯಾಹ್ನರ ಹೋಗ್ರಿ, ಬಸ್ ಸ್ಟಾಪ್ಸ್ ಅಂತೂ ಫುಲ್ ಇರ್ತಾವೆ. ಹಂಗೆ ಹಿಂಗೆ ಮಾಡಿ ಒಟ್ಟು ಜಾಗ ಸಿಕ್ತು ನಮಗೆ. ಸೊ ಇನ್ನು ನಾವು ಊರ ಕಡೆ ಹೊಂಟೇವಿ ನೋಡ್ರಿ. ಇನ್ನೇನಿದ್ರು ಫೆಸ್ಟಿವಲ್ಸದ್ದು ವಿಡಿಯೋಸ್ ಆಲ್ರೆಡಿ ನಾ ಕರೆ ವಿಡಿಯೋಸ್ ಹಾಕೇ ಬಿಟ್ಟೇನಿ. ದೀಪಾವಳಿ ಸೆಲೆಬ್ರೇಷನ್ ಅಂತ, ದಸರಾದ, ಆಮೇಲೆ ಗೌರಿ ಆಗಮನ ಅವನ್ನೆಲ್ಲ ಆಲ್ರೆಡಿ ಹಾಕೇನಿ. ಬಟ್ ಇವಷ್ಟೇ ಪೆಂಡಿಂಗ್ ಉಳಿದಿದ್ದು ಅಂತ ಹೇಳಿ ಈಗ ಹಾಕಾಕತ್ತೇನೆ ನೋಡ್ರಿ. ಇವರು ಇನ್ನು ಹೋದ್ರೆ ನನ್ನ ಹಸ್ಬೆಂಡ್ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡೋಕ್ಕೂ ಹೋಗಿದ್ರು. ಅವ್ರು ಆಟೋದ್ರು ಮನೆ ಕಡೆ ಹೋದ್ರೆ ನಾನು ನಮ್ಮ ಅತ್ತಿ ಮನೆಗೆ ಹೋದೆ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.